ನಮಗೆ ನಮ್ಮ ತಪ್ಪನ್ನು ಅರ್ಥ ಮಾಡಿಸೋಂಥ ಪುಣ್ಯಾತ್ಮ. ಥ್ಯಾಂಕ್ಸ್ ಕರ್ಣ. ಪ್ಲೀಸ್. ಎಲ್ಲದನ್ನು ತಾನೇ ಮಾಡಿ ಹೀರೋ ಅನ್ಸ್ಕೊಳ್ಳೋ ಭ್ರಮೆ ಅನ್ಸುತ್ತೆ. ಇವ್ರನ್ನ ನಂಬಿನೇ ನಾವೆಲ್ಲ ಹಾಳಾಗಿದ್ದು. ಈಗಾಗಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ಮದುವೆಗೆ ಮುಹೂರ್ತನೂ ಗುರ್ತು ಮಾಡಿದಿರಾ ಅಂತ ತೇಜಸ್ ಹೇಳ್ದ. ಅದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿದೀವಿ. ನಿಮಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಬದಲಾಯಿಸ್ಕೋಬಹುದು. ಏನು ಬೇಡಮ್ಮ, ಅದೇ ಮುಹೂರ್ತಕ್ಕೆ ನಾವೆಲ್ಲ ಒಪ್ಕೊಂಡಿದ್ದೀವಿ. ಕಾರ್ಯಕ್ರಮ ನೀವು ಅನ್ಕೊಂಡಾಗೆ ಹಾಗೆ. ಕರ್ಣ, ನಿನ್ ಋಣನ ನಾನು ಹೇಗೆ ತೀರಿಸ್ಬೇಕೋ ನನಗೆ ಗೊತ್ತಿಲ್ಲಪ್ಪ. ನನಗಂತೂ ಹೋದ ಜೀವ ಮತ್ತೆ ಬಂದಾಗಾಯ್ತು. ಏ ಅಜ್ಜಿ, ನಿಜ ಕರ್ಣ. ನಿಮ್ದು ತುಂಬಾ ದೊಡ್ಡ ಮನ್ಸು ಸರ್. ನಿಮ್ ಮನೆ 4 ಗೋಡೆಗಳ ಮಧ್ಯೆ ಏನ್ ನಡೀತಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವ್ ಅದನ್ನ ಚೂರು ತೋರ್ಸ್ಕೊಳ್ದೆ ನಮ್ ಸಮಸ್ಯೆನ ಬಗೆಹರಿಸಿದ್ರಿ. ಥ್ಯಾಂಕ್ ಯು ಅನ್ನೋದು ತುಂಬಾ ಚಿಕ್ಕ ಪದ ಸರ್. ನಿಮ್ಗೆಲ್ಲ ಕುಡಿಯಕ್ಕೆ ಏನಾದ್ರು ತಗೊಂಬರ್ತೀನಿ. ಥ್ಯಾಂಕ್ ಯು ಕರ್ಣ. ಆ್ಯಂಡ್ ಸಾರಿ ಕೂಡ. ಈ ವಿಷಯವಾಗಿ ನಿಮ್ಮನ್ನು ತುಂಬ ಬೈದು ಬಿಟ್ಟಿದ್ದೀನಿ. ನೀವು ಮಾತ್ರ ನಾನು ಮರೆಯೋಕ್ಕಾಗಲ್ಲ. ಸಾರಿ ಕೇಳೋದಾದ್ರೆ ಒಟ್ಟಿಗೆ ಕೇಳ್ಬಿಡಿ. ಬೈಯೋದೇನಾದ್ರು ಇದ್ರೆ ಮೊದಲೇ ಹೇಳ್ಬಿಡಿ. ಪ್ರಿಪೇರ್ ಆಗಿರ್ತೀನಿ. ಕರ್ಣ, ಅವಳು ಏನಾದರೂ ಮಾಡ್ಕೊಳ್ಳಿ, ನೀವು ನನಗೆ ಹೇಳಿ. ಅಲ್ಲ, ಅದು ಹೇಳಕ್ಕೆ ಓಕೆ, ಹೇಳೋಕ್ಕಾಗಲಿಲ್ಲ ಅಂದರೆ ಬೇಡ. ಆದರೆ ಹಾಸ್ಪಿಟಲ್ಗೆ ನಿಮ್ಮ ಜೊತೆ ನಾನೇ ಬರ್ತೀನಿ. ಅಲ್ಲೇ ಅವನ್ನ ತೋರಿಸಿ. ಅಲ್ಕೋಬಾ, ನಿಜವಾಗ್ಲು ಕಣೆ, ನಿನ್ ಮೊಮ್ಮಗ ಕರ್ಣ ದೇವರೇ ಕಳ್ಸಿರೋ ವರಪುತ್ರ. ಹೆತ್ತ ಮಗ ತೇಜಸ್ ಮಾತೇ ಕೇಳ್ತಿರ್ಲಿಲ್ಲ ಅವನ ಅಪ್ಪ ಅಮ್ಮ. ಅದ್ ಹೇಗ್ ಕರ್ಣ ಅವ್ರಿಬ್ಬರನ್ನು ಒಪ್ಸಿದ್ನೋ ಏನೋ, ಬಂದ್ಬಿಟ್ಟಿದಾರ ನೋಡು. ನನ್ ಡಾರ್ಲಿಂಗ್ ಅಂದ್ರೆ ಸುಮ್ಮನೆನಾ? ಅವನೆಷ್ಟೇ ಆಗ್ಲಿ ನನ್ ಮೊಮ್ಮಗ. ಆದ್ರೆ ಕಳ್ಳ ಇಷ್ಟೊಂದೆಲ್ಲ ಆಗಿದ್ರು ನನ್ಗೊಂದು ಮಾತು ಹೇಳಿಲ್ಲ ನೋಡಿ. ಅವನೊಬ್ನೇ ಹೊರೆ ಹೊತ್ತು ಎಲ್ಲ ನೋಡ್ಕೊಳ್ತಾ ಇದ್ದಾನೆ ನೋಡು. ಈ ಮದ್ವೆ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡೆಯುತ್ತೆ ಅನ್ನಿಸ್ತಾ ಇದೆ. ಈಗ ನಿನ್ ಧ್ವನಿಲಿ ಧೈರ್ಯ ಕಾಣ್ತಾ ಇದೆ, ಅದೇ ನನಗೆ ಖುಷಿ ಕಣೆ. ಆಮೇಲೆ ಹಾಲ್ಕೋವಾ, ಎಲ್ಲ ಸರಿಯಾದ್ರೆ ಮಾರಿಗುಡಿ ಮಾಕಾಳಮ್ಮನ ಜಾತ್ರೆಗೆ ಬರ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ಈ ಸಲ ಹೋಗ್ಲೇಬೇಕಾ? ಮೋಟಿಡೆ ಯಾವಾಗಂತ ಹೇಳು. ನಮ್ಮನೇಲೂ ತುಂಬಾ ಬದಲಾವಣೆ ಕಾಣ್ತಾ ಇದೆ. ನಾನು ನಿನ್ ಜೊತೆ ಬರ್ತೀನಿ, ಒಟ್ಟಿಗೆ ಹೋಗಿ ಅರ್ಕೆ ತೀರ್ಸೋಣ. ಹೂ ಕಣೆ. ಇವಳ ಪ್ರೀತಿ ವಿಷಯನ ನನ್ನ ಹತ್ರ ಹೇಗೆ ಹೇಳಬೇಕು ಅಂತ ನೀವು ತಲೆ ಕೆಡಿಸ್ಕೋಬೇಕು. ಅಕ್ಕನಾಗಿ ನನಗೂ ನನ್ನ ತಂಗಿ ಪ್ರೀತಿ ಗೆಲ್ಲೋದು ಮುಖ್ಯನೇ. ಆದರೆ ಇವಳ ಆಯ್ಕೆ ಸರಿನಾ ತಪ್ಪ ಅಂತ ನಾನು ತಿಳ್ಕೋಬೇಕು ಅಷ್ಟೆ. ಒಂದು ನಿಮಿಷ ಬಂದೆ. ಸರ್, ಅಕ್ಕನ ಹತ್ರ ತಪ್ಸ್ಕೊಳಕ್ಕಾಗಲ್ಲ. ನೀವೇ ನನ್ನ ಹುಡುಗ ಅಂತ ಹೇಳ್ಬಿಡಿ. ನೀವು ಹೇಳ್ಬಿಟ್ರೆ ನನ್ನ ಕತೆ ಏನು? ಪ್ರೇಮ ಕತೆ ಆಗತ್ತೆ ಬಿಡಿ ಸರ್. ನೋಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಮ್ಮನಿದ್ಬಿಡಿ. ಸರ್, ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ನನಗಿಲ್ಲ ಅಂತ ಹೇಳೋದಕ್ಕೆ ಆಗ್ತಿಲ್ಲ. ನೀವ್ ನನ್ಗಿಷ್ಟ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಕೃಷ್ಣನೇ ಕಾಪಾಡ್ಲಿ. ನಾನು ಯಾಕಂದ್ರೆ ನಡೆಸ್ಕೊಳ್ಳಿ. ನಿಧಿಯವ್ರಿಗೊಂದು ಪಾರ್ಸಲ್ ಇತ್ತು. ನಿಧಿ ಅಂದ್ರೆ ನೀವೇನಾ? ಆ ಕಾಲದಲ್ಲಿ ನಿಧಿ ಅಂತ ನಂಗೆ ಹೆಸರಿಡೋಕೆ ಯಾರೂ ಇರಲಿಲ್ಲ. ಅದಕ್ಕೆ ನನ್ನ ಆಸೆ ತೀರಿಸ್ಕೊಳ್ಳೋಕೆ ನನ್ನ ಮೊಮ್ಮಗಳಿಗೆ ನಿಧಿ ಅಂತ ಹೆಸರಿಟ್ಟಿದ್ದೀನಿ.
ಅದು ಏನೇನು ತರ್ಸ್ಕೊತಾವೋ ಏನೋ. ಅಯ್ಯ, ನಿಧಿ, ನಿಧಿ, ಸ್ವಲ್ಪ ಬಾಯಿಲಿ. ಹಾ ಜಿ ಬಂದೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟಾಸ್ಕು ಆಮೇಲೆ ಬಂದು ಹೇಳ್ತೀನಿ. ಏನು ಟಾಸ್ಕು? ಆಮೇಲೆ ಹೇಳ್ತೀನಿ ರೀ. ಕೃಷ್ಣ, ಅರೆ ನವಿಲ್ಗರಿ. ಕೃಷ್ಣ ಕೃಷ್ಣ, ನೀತಿಯ ಹುಡುಗಿನ. ಕೃಷ್ಣ ಕೃಷ್ಣ. ಕರ್ಣ ಸರ್, ಕಳ್ಳ ನೀವು. ಬಾಯಿ ಬಿಟ್ಟು ಹೇಳ್ದೆ ಹೋದ್ರು ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀರಾ. ಕರ್ಣ ಸರ್, ಥ್ಯಾಂಕ್ ಯು ಯಾಕೆ? ಇದನ್ನೆಲ್ಲ ಕಳ್ಸಿದ್ದಕ್ಕೆ. ಇದೇನ್ರಿ ಚಿಕ್ಕ ಮಕ್ಕಳಿಗೆ ಕಳ್ಸೋ ಗಿಫ್ಟ್ ಥರ ಕಳ್ಸಿದ್ದಾರೆ? ಕಳ್ಸಿದ್ ನಾನಲ್ಲ ಬಿಡಿ. ನೀವಲ್ವಾ? ಮತ್ತಾರು ಕಳ್ಸಿದ್ದು?